ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲಿಸಿ ಶಾಮನೂರು ಶಿವಶಂಕರಪ್ಪನವ್ರ ಹತ್ರ ಅನೇಕ ಸಾರಿ ನಾನು ಹೋಗಿದ್ದೀನಿ. ನನ್ನ ಸ್ನೇಹಿತರೊಬ್ಬರ ಮಗಳಿಗೆ ಅವರ ಡೆಂಟಲ್ ಕಾಲೇಜ್ನಲ್ಲಿ ಒಂದು ಕೆಲಸ ಕೊಡಿಸ್ಬೇಕಾಗಿತ್ತು. ನನಗೆ ಒತ್ತಡ ಹಾಕಿದ್ರು. ನಾನು ಹೇಳಿದೆ ಅವರೆಲ್ಲ ಎಲ್ಲಿ ಕೊಡ್ತಾರೆ, ನಾವೆಲ್ಲ ಮಾತಾಡಿದ್ರೆ ಅಂತ. ಒಂದು ಸ್ವಲ್ಪ ಅವ್ರು ಭಾಳ ದೊಡ್ಡವರು ಅನ್ನೋ ರೀತಿಯಲ್ಲಿ ನಾನು ಕರ್ಕೊಂಡು ಹೋದೆ. ಒತ್ತಡ ಮಾಡಿದ್ರು, ಕರ್ಕೊಂಡು ಹೋದರೆ. ಆದರೆ ಅವರು ಪ್ರೀತಿ ಮಾಡಿ ನನ್ನನ್ನು ಕೂರಿಸಿ ಅವರ ಡೈರೆಕ್ಟ್ರ್ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ಜ್ಞಾನೇಂದ್ರ ಕರ್ಕೊಂಡು ಬಂದಿದ್ದಾನೆ, ಹಾಗಾಗಿ ಕೆಲಸ ಕೊಡಬೇಕು ಅಂತೇಳಿ ಹೇಳಿಬಿಟ್ರು. ಹೀಗೆ ಅತ್ಯಂತ ಸರಳ ಸಜ್ಜನಿಕೆಯ ನಮ್ಮನ್ನೆಲ್ಲ ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿತ್ವ. ಹೆಚ್ಚು ಭಾಷಣ ಮಾಡಿದವರಲ್ಲ ರಾಜಕಾರಣಿಯಾಗಿ, ಆದರೆ ಹೆಚ್ಚು ಕೆಲಸ ಮಾಡಿದಂಥವ್ರು. ಹಾಗಾಗಿ ತಾನು ಓದಿದ್ದು ಕಡಿಮೆ, ಯಾವುದೋ ಮೀಡಿಯಾದಲ್ಲಿ ನೋಡಿದೆ LSA ಓದಿದ್ದವರು. ಆದರೆ ತಾನು ಕಟ್ಟಿದಂಥ ಶಿಕ್ಷಣ ಸಂಸ್ಥೆಗಳಿಂದ ಇತರೆಯವರ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ ಭಾಳ ಉನ್ನತವಾದಂಥ ಶಿಕ್ಷಣ. ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂಥವ್ರವರು. ಹಾಗಾಗಿ ಅವರ ಬದುಕು ನಾವೆಲ್ಲರೂ ಕೂಡ ನೆನಪಿಡುವಂಥದ್ದು, ಇಡೀ ಕರ್ನಾಟಕ ರಾಜ್ಯ ನೆನಪಿಡುವಂಥದ್ದು. ಮತ್ತು ಮಧ್ಯ ಕರ್ನಾಟಕದ ಕೇಂದ್ರ ಬಿಂದುವಾದಂಥ ದಾವಣಗೆರೆಗೆ ಭಾಳ ದೊಡ್ಡ ಕೀರ್ತಿಪ್ರಾಯರಾಗಿದ್ದಂಥ ಶಾಮನೂರವರ ನಿಧನ ನಮ್ಮೆಲ್ಲರಿಗೂ ಕೂಡ ದುಃಖವನ್ನು ಕೊಟ್ಟಿದೆ. ಅವರ ಕುಟುಂಬದ ವರ್ಗದವರಿಗೆ, ಅಭಿಮಾನಿಗಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಂದ ಸಣ್ಣ ಆಗಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.